ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿ ಯಾವಾಗ ಮಾಡ್ತಾರೆ ಅದ್ರ ಬಗ್ಗೆ ಏನು ಚಿಂತನೆ ಮಾಡಿದ್ರೆ ಸರ್? ಓಲ್ಡ್ ಪೆನ್ಷನ್ ಸ್ಕೀಮ್ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಸರ್ ತಾವು. ಯಾವುದು ಓಲ್ಡ್ ಪೆನ್ಷನ್ ಸ್ಕೀಮ್? ಓಪಿಎಸ್ ಅದು ಜಾರಿ ಬಗ್ಗೆ ಸಾಕಷ್ಟು ಜನ ಕುತೂಹಲ ಇಟ್ಕೊಂಡ್ರು. ಅದು ಯಾವಾಗ ಜಾರಿ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಒಂದು ಮೀಟಿಂಗ್ ಮಾಡಬೇಕು. ಅದು ಈಗ OPS ಬಹಳ ದಿನದಿಂದೆ ಆದಿದ್ದದು. ನ್ಯೂ ಪೆನ್ಷನ್ ಸ್ಕೀಮ್ ಇದೆಯಲ್ಲ, ಬಹಳ ಹಿಂದೆ ಮಾಡಿದ್ದದು. ಕೇಂದ್ರ ಸರ್ಕಾರದ ಪ್ರಕಾರ ಮಾಡಿದೆ ಅಷ್ಟೇ. ಕೇಂದ್ರ ಸರ್ಕಾರದವ್ರು ಮಾಡಿದ್ರಲ್ಲ, ಅದ್ರ ಪ್ರಕಾರ ಮಾಡಿದೆ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಕೃಷ್ಣ ಕೆಲಸ ಮಾಡಿದಿರಿ, ಆದ್ರೆ ಯೋಜನೆಯನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ? ದರ ನಿಗದಿ ಮಾಡಿದಿರಿ, ದರ ನಿಗದಿ ಮಾಡುವ ಮೂಲಕ ಸ್ಪಂದನೆ ಸಿಕ್ಕಿದೆ. ಬಟ್ ಅದು ಎಷ್ಟು ಆದಷ್ಟು ಜಾಗ್ರತೆ ಮಾಡ್ತೀವಿ. 2-3 ವರ್ಷದಲ್ಲಿ ಮಾಡ್ತೀವಿ. ಸರ್, ಈ ಹಣಕಾಸು ವರ್ಷದಲ್ಲಿ ಏನಾದರೂ ನಿರೀಕ್ಷೆ ಮಾಡಬಹುದಾ? 4 ವರ್ಷದಲ್ಲಿ ಈ ಹಣಕಾಸು ವರ್ಷದಲ್ಲಿ 25-26 ಸಾಲಿನಲ್ಲಿ ಅನುದಾನ ಏನಾದರೂ ಕೊಡ್ತೀರಾ? ಈಗಿಂದ ಶುರು ಮಾಡ್ತೀವಿ. ಸರ್, ನಿಗಮ ಮಂಡಳಿಗಳ ಸಂಪೂರ್ಣವಾಗಿ ಅಧ್ಯಕ್ಷರನ್ನ ಯಾವಾಗ ನಿಗಮ ಮಂಡಳಿ ಅಧ್ಯಕ್ಷರನ್ನ ಆಗೋಯ್ತಲ್ರಿ, ಆಗೋಯ್ತು, ಮಾಡಿ ಆಗೋಯ್ತು. ಇನ್ನೇನಿದ್ರು ಜನವರಿ ಫೆಬ್ರವರಿನಲ್ಲಿ. ವಾಲ್ಮೀಕಿ ಸಮಾಜದ ಸಚಿವ ಸ್ಥಾನದ ಒಂದು ಬೇಡಿಕೆ ಇದೆ. ವಾಲ್ಮೀಕಿ ಸಮಾಜದ 2 ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಸರ್ಕಾರ ಅವ್ರನ್ನ ತೆಗೆದಾಕಿದ್ದಲ್ಲ, ಅವರಾಗೆ ರಾಜೀನಾಮೆ ಕೊಟ್ಟಿರೋದು. ನೋಡೋಣ, ಈಗ ಮುಂದಿನ ರೀಸಫಲ್ನಲ್ಲಿ ಅದನ್ನು ಮಾಡ್ತೀವಿ.